ಕರ್ಕೊಂಡೋಗಿ ಸುಮಾರು 3 ಜಿಲ್ಲೆ ತಿರುಗಿಸಿ ನಂತರ ರಾತ್ರಿ ಎಲ್ಲ ಊಟ ಕೊಟ್ಟಿಲ್ಲ ಅವರಿಗೆ. ಏನು ಒಂದು ಏಟಾಗಿ ರಕ್ತ ಸೋರ್ತಾ ಇದ್ರು ಕೂಡ ಒಂದು ಚಿಕಿತ್ಸೆ ಕೊಡ್ತಾನೆ 3 ಅವರ್ ಚಿಕಿತ್ಸೆ ಕೊಡ್ತಾರೆ. ಕಾರಿನಲ್ಲೇ 3 ಜಿಲ್ಲೆಗಳನ್ನ ಓಡಾಡ್ತಿದ್ದಾರೆ. ಬಹಳ ಒಂದು ಈ ರಾಜ್ಯ ಕೆಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ನಾವು ಕೆಟ್ಟ ಸರ್ಕಾರ ವಿರುದ್ಧ ಅಂತ ಹೇಳ್ಬಿಟ್ಟು ಘೋಷಣೆ ಹೋಗಬೇಕಾಗುತ್ತೆ. ಬೋಲೋ ಭಾರತ್ ಮಾತಾ ಕಿ ರಾಜ್ಯ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಈಗ ಏನು ಒಂದು 2 ನಿಮಿಷಗಳ ಕಾಲ ಮುಖಾಂತರ ಮಾತಾಡ್ತೀರಾ? ಬನ್ನಿ ಬನ್ನಿ ಮಾತಾಡ ಮೇಡಮ್ ಅವರು ಮಾತಾಡ್ತಾರೆ. ನಗರ ಅಧ್ಯಕ್ಷರಾದಂತ ಅವಿನಾಶ್ ಗೌಡ ಅವರು ಮಾತಾಡಬೇಕು. ಮುಖಾಂತರ ನಾನು ಸರ್ಕಾರಕ್ಕೆ ನೇರವಾಗಿ ಮನವಿ ಮಾಡ್ತೀನಿ. ಏನು ಸಿ.ಟಿ. ರವಿ ಅವ್ರನ್ನ ಬಂಧಿಸಿದ್ದೀರಾ ಕೂಡಲೇ ಮನೋಜಣ್ಣವರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಆತ್ಮೀಯ ಬಂಧುಗಳೇ, ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನಪ್ರತಿನಿಧಿಗಳ ಒಂದು ಸುಗೊಳಿಸಿ ಗುಂಡಾಗಳನ್ನ ಮುಚ್ಚಿ ಒಂದು ಚುನಾಯಿತ ಪ್ರತಿನಿಧಿ ಅಂತ ಭಾಜಪದ ಒಬ್ಬ ಕಾರ್ಯಕರ್ತ ಮುಖಂಡರನ್ನ ಒಂದು ಗುಂಡಾಗಳನ್ನ ಬಿಟ್ಟು ಒಂದು ಅಕ್ರಮವಾಗಿ ರಾಜ್ಯದ ಸುತ್ತಾಡಿಸಿ ಅವ್ರ ಮೇಲೆ ಇಲ್ಲಸಲ್ಲದ ಆರೋಪ ಹೊತ್ತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಪಟಾಯಿಸ್ಗಳನ್ನು ತಗೊಂಡಾಗಿ ಬೇರೆ ರೀತಿ ಅರ್ಥವನ್ನು ಕಲ್ಪಿಸಿ ಇವತ್ತು ಅವರಿಗೆ ಮಧ್ಯಬಳೆ ಕೆಲಸ ಮಾಡ್ತಾ ಇದ್ದೀರಾ. ಕೂಡಲೇ ನಿಮ್ಮ ಸಚಿವ ಸಂಪುಟಕ್ಕೆ ರಾಜೀನಾಮೆ ಸಲ್ಲಿಸಿ ಕಾನೂನು ಹೋರಾಟವನ್ನು ಎದುರಿಸಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾಕೆಂದ್ರೆ ಒಬ್ಬ ನ್ಯಾಯ ನೀತಿ ಧರ್ಮ ಸಂಸ್ಕಾರದಿಂದ ಬರ್ತಕ್ಕಂಥ ವ್ಯಕ್ತಿ ಸಿ.ಟಿ. ರವಿ ಅವರು. ಆ ಸಿ.ಟಿ. ರವಿ ಅವರಿಗೆ ಇದಕ್ಕೆ ಮಧ್ಯ ಬೆಳೆಯಕ್ಕೆ ನಿಮ್ಮ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅಂತಕ್ಕಂಥ ಮಾನಗೇಡಿಗಳ ಒಂದು ಪಿತೂರಿಯನ್ನು ಮಾಡಿ ಒಂದು ಸುವರ್ಣಸೌಧಕ್ಕೆ ಕಳಂಕವನ್ನು ಉಂಟು ಮಾಡಿದ್ದೀರಾ. ಏನು ಸುವರ್ಣಸೌಧ ಒಂದು ಜನಪತಿ ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳಾಗಿ ಎಲ್ಲರಿಗೂ ನ್ಯಾಯ ದೊರಕಿ ಅಂತೇಳಿ ಒಂದು ನಮ್ಮ ಬಿಜೆಪಿ ಸರ್ಕಾರ ಒಂದು ಸುವರ್ಣಸೌಧ ಕಟ್ಟು ಆ ಸುವರ್ಣಸೌಧಕ್ಕೆ ಕಳಂಕ ಅಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ ಕೂಡಲೇ ನೀವು ಈ ರಾಜೀನಾಮೆ ಕೊಟ್ಟು ಏನು ಆ ಸುಳ್ಳು ಆರೋಪವನ್ನು ಹೊರದಿದ್ದೀರಾ ಅದು ತನಿಖೆಯನ್ನು ಮಾಡಬೇಕು. ಯಾಕೆಂದ್ರೆ ನೀವು ಅಧಿಕಾರದಲ್ಲಿದ್ದರೆ ಯಾವುದೇ ರೀತಿ ತನಿಖೆ ಕೂಡ ನಿಮ್ಮ ಪರ ಮಾಡ್ತಿದ್ದೀರಾ. ಮೊನ್ನೆ ವಿಡಿಯೋದಲ್ಲಿ ಗೊತ್ತಿದ್ದಾರೆ ಹಿಂದೆ ಯಾವುದೋ ಒಂದು ವಿಧಾನ ಪರಿಷತ್ ಚುನಾವಣೆ ನಡೆದ ಸಂದರ್ಭದಲ್ಲಿ ಬೇರೆ ದೇಶದ ಪರ ಕೋರ್ಟ್ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅನೇಕ ಹೇಳಿ ಅಂತೇಳಿ ಸುಳ್ಳು ತಿರುಗಿದಂತ ಮಹಾನ್ ನಾಟಕ ವ್ಯಕ್ತಿ ನೀನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಈ ಒಂದು ಪ್ರಶ್ನವಾದಂಥ ಸುಳ್ಳು ಆರೋಪಗಳನ್ನು ಬಿಟ್ಟು ಕೂಡಲೇ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಈ ತನಿಖೆಯಿಂದ ಸತ್ಯಸತ್ಯತೆ ಹೊರಬರುತ್ತಾಗಲೇ ಸಭಾಪತಿಗಳು ಹೇಳಿದ್ದಾರೆ ಯಾವುದೇ ಅಶ್ಲೀಲ ಪದವನ್ನು ಸಿ.ಟಿ. ರವಿಯವರು ಮಾತಾಡಿಲ್ಲ ಅಂತೇಳಿ ಸದನದ ನ್ಯಾಯಾಂಗದ ಮುಖ್ಯಸ್ಥ ಬಸವರಾಜ ಹೊರಟ್ಟಿ ಅವರು ಏನು ಕೋರ್ಟಿಗೆ ಜಡ್ಜಿಯಾಗಿ ಆದಿತ್ಯ ವಿಧಾನ ಪರಿಷತ್ತಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ಸ್ಪಷ್ಟನೆ ಕೊಡ್ತಾರೆ ಸಿ.ಟಿ. ರವಿ ಯಾವುದೇ ರೀತಿ ಕಳಂಕವಾದ ಪದವನ್ನು ಬಳಸಿಲ್ಲ ಅಂತೇಳಿ. ಹಾಗಾಗಿ ನಿಮ್ಮ ನಾಟಕ ಬಯಲಾಗಿದೆ. ದಯವಿಟ್ಟು ರಾಜೀನಾಮೆ ಕೊಡಬೇಕು, ನೀವು ಆಚೆ ಬರಬೇಕು, ಸಿ.ಟಿ. ರವಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ರಾಜ್ಯ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಕೆಟ್ಟ ಸಿದ್ದರಾಮಯ್ಯನಿಗೆ, ಡಿ.ಕೆ. ಶಿವಕುಮಾರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಉಪಸ್ಥಿತರಿರುವ ಎಲ್ಲ ನಾಗರಿಕರೇ, ಪದಾಧಿಕಾರಿಗಳೇ, ನಾಗರಿಕರೇ, ಬಹುಶಃ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಒಂದು ಕರಾಳ ದಿನ. ಕರ್ನಾಟಕದ ಸಂಸದೀಯ ಪ್ರಜಾಪ್ರಭುತ್ವದ ದೇಗುಲ ಏನಿದೆ ಬೆಳಗಾವಿಯ ಸುವರ್ಣಸೌಧ, ನಮಗೆ ಬೆಂಗಳೂರಿನ ವಿಧಾನಸೌಧನೂ ಒಂದೇ, ಬೆಳಗಾವಿಯ ಸುವರ್ಣಸೌಧನೂ ಒಂದೇ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದು ಸದನದ ಒಳಗೆ ನಡೆದಿರ್ತಕ್ಕಂಥ ಘಟನೆ ಈ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ಕರಾಳ ದಿನ. ನಮಗೆಲ್ಲ ಗೊತ್ತಿದೆ, ಅಂಬೇಡ್ಕರ್ ಅವರನ್ನ ಈ ದೇಶದಲ್ಲಿ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗಲಿಂದ ನಾವು ಹೆಸರನ್ನ ಬಳಸ್ಕೊಂಡೇ ಹೊರತು ಅವರಿಗೆ ಯಾವುದೇ ನ್ಯಾಯವನ್ನು ಕೊಟ್ಟಿಲ್ಲ. ಅಂಬೇಡ್ಕರ್ ಅವರ ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರುಚಿದ್ದಕ್ಕೆ ಸದನದ ಒಳಗೆ ಚರ್ಚೆ ನಡೀತಾ ಇರಬೇಕಾದ್ರೆ ಸನ್ಮಾನ್ಯ ಶ್ರೀ ಸಿ.ಟಿ. ರವಿ ಅವರ ರಾಜಕೀಯ ಜೀವನವನ್ನ ನಾವೆಲ್ಲ ಅವ್ರ ಪಕ್ಕ ತಾಲೂಕಿನವರು ನಾವು ಅವರ ರಾಜಕೀಯ ನಡೆಯನ್ನ, ಅವರ ರಾಜಕೀಯ ನಿಲುವುಗಳನ್ನ, ಜೊತೆಗೆ ಅವರ ಸಂಸ್ಕಾರಯುತವಾದ ನಡವಳಿಕೆಯನ್ನ ಕಳೆದ 20-30 ವರ್ಷಗಳಿಂದ ಇಲ್ಲಿರೋರು ನೋಡ್ಕೊಂಡು ಬಂದಿದ್ದಾರೆ. ಒಬ್ಬ ಕಾರ್ಯಕರ್ತನನ್ನು ಕೂಡ ಅವರು ಇದುವರೆಗೆ ಸಿಂಗ್ಯುಲರ್ ಆಗಿ ಯಾರನ್ನು ಮಾತಾಡಿಸಿದ್ದಿಲ್ಲ. ಅರಸೀಕೆರೆಗೆ ಅನೇಕ ಬಾರಿ ಬರ್ಸಿರ್ತಾರೆ, ಇದುವರೆಗೂ ಒಬ್ಬ ಕಾರ್ಯಕರ್ತನನ್ನ ಸಿಂಗ್ಯುಲರ್ ಆಗಿ ಮಾತಾಡ್ತಿಲ್ಲ. ಆದ್ರೆ ಸದನದ ಒಳಗೆ
ಸದನದ ಒಳಗೆ ಮಾತಾಡ್ತಾ ಇರ್ಬೇಕಾದ್ರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ, ನನ್ನನ್ನ ಈ ಕೆಟ್ಟ ಮಾತಿನಿಂದ ಕರೆದ್ರು ಅಂತ ಹೇಳ್ತಾರೆ. ಆ ರೀತಿ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಒಂದ್ ವೇಳೆ ಅವ್ರನ್ನ ಬಂಧಿಸಲೇಬೇಕಿದ್ರೆ ಅದಕ್ಕೆ ಸದನ ಸಮಿತಿಯನ್ನ ರಚನೆ ಮಾಡಬೇಕಿತ್ತು. ಸದನದ ಒಳಗೆ ಮಾಡೋ ಮಾತುಗಳಿಗೆ ಸದನದ ಸಮಿತಿ ಹಕ್ಕುಗಳಿರೋ ಸದನ ಸಮಿತಿಯ ಹಕ್ಕಿರುತ್ತೆ. ಒಂದ್ ವೇಳೆ ಸಿ.ಟಿ. ರವಿ ಆ ರೀತಿಯ ಮಾತುಗಳನ್ನಾಡಿದ್ರೆ ಸದನ ಸಮಿತಿ ರಚನೆಯಾಗಿ ಸದನ ಸಮಿತಿಯ ವರದಿ ಬಂದ ಮೇಲೆ ಅವರು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು. ಏಕಾಏಕಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬಂದು ಅವ್ರ ವಿರುದ್ಧ ಹಲ್ಲೆ ಮಾಡೋಕ್ಕೆ ಹೋಗಿದ್ದಂಥದ್ದು ಖಂಡನೀಯ. ಜೊತೆಗೆ ಸಭಾಪತಿಗಳು ಈಗಾಗಲೇ ತಮ್ಮ ರೂಲಿಂಗ್ ಅನ್ನ ಕೊಟ್ಟಿದ್ದಾರೆ, ತಮ್ಮ ಆದೇಶವನ್ನ ಕೊಟ್ಟಿದ್ದಾರೆ. ಆ ಸಭೆ ವಿಧಾನ ಪರಿಷತ್ನ ಸದನದ ಒಳಗೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಸನ್ಮಾನ್ಯ ಶ್ರೀ ಸಿ.ಟಿ. ರವಿ ಅವರು ಯಾವುದೇ ರೀತಿಯ ಕೆಟ್ಟ ಪದವನ್ನು ಬಳಸಿಲ್ಲ, ಹಾಗಾಗಿ ಈ ತನಿಖೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಅಂತ ರೂಲಿಂಗ್ ಕೊಟ್ಟಿದ್ದಾರೆ. ಆ ರೂಲಿಂಗ್ ಕೊಟ್ಟಾದ ಮೇಲೂ ಕೂಡ ಸನ್ಮಾನ್ಯ ಶ್ರೀ ಸಿ.ಟಿ. ರವಿ ಅವರನ್ನ ಬಂಧಿಸಿರುವುದು ದ್ವೇಷಪೂರಿತ ರಾಜಕಾರಣಕ್ಕೆ ಒಂದು ಅತ್ಯಂತ ದೊಡ್ಡ ಉದಾಹರಣೆ. ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಏನೂ ಆಗ್ತಾ ಇಲ್ಲ. ಯಾರಾದರೂ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರೆ ಅವರ ಧ್ವನಿಯನ್ನು ಅಡಗಿಸೋ ಕೆಲಸ ಆಗ್ತಾ ಇದೆ. ಜೊತೆಗೆ ಒಬ್ಬರು ಮಾಜಿ ಸಚಿವರು ಒಬ್ಬ ಶಾಸಕರನ್ನ ಇಡೀ ರಾತ್ರಿ 3-4 ಜಿಲ್ಲೆಯಲ್ಲಿ ಅಡ್ಡಾಡಿಸಿ ಅವರಿಗೆ ರಕ್ಷಣೆ ಕೊಡದೆ, ಅವರಿಗೆ ಊಟ ತಿಂಡಿ ಕೊಟ್ಟರೆ ಅಡ್ಡಾಡ್ತಿರೋದು, ಅವರನ್ನ ಕೊಲೆ ಮಾಡುವ ಸಂಚಿನಿಂದಲೇ ಈ ಕೆಲಸ ಆಗಿದೆ. ಹಾಗಾಗಿ ತಕ್ಷಣ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಜಾರಿಗೊಳಿಸಿ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವ ಪ್ರಸ್ತುತ ದ್ವೇಷಪೂರಿತ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ. ಜೊತೆಗೆ ನಾವೆಲ್ಲರೂ ಯಾರಾದರೂ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ್ರೆ ಅವ್ರ ವಿರುದ್ಧ ಘೋಷಣೆ ಮತ್ತೊಂದು ಕೂಗಬೇಡಿ. ಏನಾದರೂ ಕೂಗಂಗಿದ್ರೆ ಡ್ಯಾಶು 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 ಅಂತ ಕೂಗಿದ್ರೆ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಈ ಪ್ರತಿಭಟನೆ ಜೊತೆಗೆ ತಾಲೂಕು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ಮನವಿಯನ್ನು ಸಲ್ಲಿಸಿ ಈ ಮನವಿಯ ಮುಖಾಂತರ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಅಂತ ಈ ಮೂಲಕ ಆಗ್ರಹಿಸ್ತಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಏನು ಬೆಳಗಾವಿ ಸುವರ್ಣ ಸೌಧದಲ್ಲಿ ನಡೆದ ನಮ್ಮ ಒಂದು ರಾಜ್ಯಕ್ಕೆ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಇಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂತ ರಾಜಕಾರಣಿಯನ್ನ ಹೀಯಾಳಿಸಿ ಅವರನ್ನ ಸ್ಮಾಲ್ ಕೇಸ್, ಸಣ್ಣ ಕೇಸ್, ಸ್ಟೇಷನ್ ಬೇಲ್ ಸಿಗುವಂಥ ಕೇಸ್ನ ಬೇಕು ಅಂತ ಈ ಒಂದು ಕೆಟ್ಟ ಸರ್ಕಾರ, ದಿವಾಳಿಯಾಗಿರುವಂಥ ಸರ್ಕಾರ ತನ್ನ ಎಲ್ಲ ಕೆಟ್ಟ ವಾಲ್ಮೀಕಿ ಹಗರಣ ಇರ್ಬೋದು, ಗೂಢ ಹಗರಣ ಇರ್ಬೋದು, ಹಲವಾರು ಹಗರಣಗಳನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ಒಬ್ಬ ನಿಷ್ಠಾವಂತ ನಮ್ಮ ಸಿ.ಟಿ. ರವಿ ಅವರನ್ನ ಇವತ್ತು ಬಂಧಿಸಿ ನಮ್ಮ ಎಲ್ಲ ಹಗರಣಗಳನ್ನ ಮುಚ್ಚಾಕೊಳ್ಳಕ್ಕೆ ಹೊರಟಿದೆ. ಇದನ್ನ ನಾವು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ಇದು ಅವರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು. ಹಾಗೆ ಏನು ನಾವೊಂದು ಮಾತಾಡೋದಕ್ಕೆ ಇಷ್ಟಪಡ್ತೇನೆ, ಸನ್ಮಾನ್ಯ ಏನು ಅರಸೀಕೆರೆ ಶಾಸಕರಿದ್ದಾರಲ್ಲ, ಇವರು ಏನು ಲೋಕಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ 65 ಕೋಟಿ ವ್ಯವಹಾರನ ಮಾತಾಡಿದ್ದಾರೆ. ಅವ್ರ ಮೇಲೆ ಕೇಸ್ ಇಲ್ಲ, ಈ ಸಿ.ಟಿ. ರವಿ ಅವರ ಮೇಲೆ ಈ ಕೇಸ್ ಹಾಕಿದ್ದಾರೆ. ಅಂದ್ರೆ ಈ ಸರ್ಕಾರ ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವರನ್ನ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ. ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವಂತ ಪ್ರಶ್ನೆಯೇ ಇಲ್ಲ. ಈ ಒಂದು ಭ್ರಷ್ಟ ಸರ್ಕಾರ, ಈ ಕೆಟ್ಟ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೊನೆಯ ಒಂದು ಹೋರಾಟ ಅಂತ ಹೇಳಿದ್ರೆ ಅಪಪ್ರಚಾರ ಅಂತ ಹೇಳಿ ಏನು ನಿನ್ನೆ ಸದನದಲ್ಲಿ ನಡೆದಂತಹ ಅವರು ಒಂದು ಪದ ಬಳಕೆ ಮಾಡಿದ್ದಾರೆ ಅಂತ ಬರೀ ಕಾಂಗ್ರೆಸ್ಗರಿಗೆ ಮಾತ್ರ ಕೇಳಿರುವಂತದ್ದು ಪದ, ಬೇರೆ ಯಾರಿಗೂ ಕೂಡ ಕೇಳಿಲ್ಲ. 10 ಬಾರಿ ಅದನ್ನೇ ಉಚ್ಚರಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಸುಳ್ಳು ಹೇಳಕ್ಕೆ ಒಂದು ಇತಿಮಿತಿ ಅಲ್ವಾ? ಯಾವ ರೀತಿ ಅದನ್ನು ಆಲೋಚನೆ ಮಾಡ್ಕೊಳ್ತಾರೆ? ನಮಗೂ ಕೂಡ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಗೆ ಹೆಣ್ಣು ಮಕ್ಕಳ ಗೌರವದ ಬಗ್ಗೆ ಅಪಾರವಾದಂತಹ ನಂಬಿಕೆ ಇದೆ, ಗೌರವ ಇದೆ. ಇಡೀ ರಾಜ್ಯದಲ್ಲಿ ಯಾರಾದ್ರೂ ಹೆಣ್ಮಕ್ಳಿಗೆ ಒಂದು ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅಂಥವರು ನಾವು ಅಕ್ಕ ತಂಗಿರ ಭಾವನೆಯಲ್ಲಿ ಇರುವಂಥವ್ರು ಮತ್ತೊಂದು ಹೆಣ್ಣನ್ನು ಯಾವತ್ತೂ ಕೂಡ ನಾವು ಸದನದಲ್ಲೇ ಆಗಲಿ, ಮನೆಯಲ್ಲಾಗಲಿ, ಹೊರಗಾಗಲಿ ಎಲ್ಲೂ ಕೂಡ ನಾವು ಅಪಪ್ರಚಾರ ಮಾಡೋದಿಲ್ಲ ಅಥವಾ ಅವಹೇಳನ ಮಾಡೋದಿಲ್ಲ. ಅಂಥದ್ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಥರ ಒಂದು ರೀತಿಯಾದಂಥ ಸುಳ್ಳನ್ನು ಹೇಳಿ ಇವತ್ತು ಅವರಿಗೆ ಬೇಕಾದ ಸರ್ಕಾರ ನಮ್ಮ ರವಿಯಣ್ಣನವರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಇದು ತನಿಖೆ ಆಗಲೇಬೇಕು. ಮಾನ್ಯ ಮುಖ್ಯಮಂತ್ರಿ ಅವರು ಸಭಾದೇವಿ
ರವಿಯಣ್ಣನವರು ಯಾವುದೇ ರೀತಿಯಾದಂತಹ ಕ್ರಮವನ್ನು ಮಾಡಿಲ್ಲ. ಅವರನ್ನು ಬಂಧಿಸಬೇಕು, ಅವ್ರೇನಾದ್ರೂ ಮಾಡಬೇಕು ಅಂತ ಹೇಳಿ ಕೆಟ್ಟದಾದಂತಹ ಒಂದು ಪದ ಬಳಸಿದರೆ ಅಪಪ್ರಚಾರ ಮಾಡ್ತಾ ಇದ್ರ. ಸತ್ಯದಲ್ಲಿ ಕೂಡ ನಿಮ್ಮ ಸರ್ಕಾರ ಸದನವನ್ನು ತರಬೇಕಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಗತ್ತ ಕಾಂಗ್ರೆಸ್ ಸರ್ಕಾರಕ್ಕೆ, ಜಗತ್ತ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ರಾಜ್ಯಪಾಲರಿಗೆ ತಾಲೂಕು ದಂಡಾಧಿಕಾರಿಗಳ ನೇಮಕದ ಅರಸೀಕೆರೆಯಿಂದ ಜನಹಿತ ನಾಗರಿಕರ ಬಳಕೆ ಅರಸೀಕೆರೆ 2024ರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರತಿಭಟನೆ ವೇಳೆ ನಡೆದ ಮಾತಿನ ಚಕಮಕಿಯ ಕಾರಣಕ್ಕಾಗಿ ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿಯವರನ್ನು ಬಂಧಿಸಿರುವುದು ಕಾನೂನಿನ ಉಲ್ಲಂಘನೆಯಾಗಿದ್ದು ಅವರ ಮೇಲೆ ನಡೆದಿರುವ ಸರ್ಕಾರದ ದೋಷಪೂರಿತ ಆಡಳಿತಕ್ಕೆ ಉದಾಹರಣೆಯಾಗಿದೆ. ಆದ್ದರಿಂದ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕೆಂದು